ಪ್ರತಿಭೆ, 15 ವರ್ಷದ ಪ್ರತಿಭೆ. ಅವರಂತೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ಅಷ್ಟಲ್ಲ, ಇಂಡಿಯನ್ ಟೀಮ್ದಲ್ಲಿ ಸಹಿತ ಆಡುವಂಥ ಎಲ್ಲ ಒಂದು 6 ಜನ ಪಡೆದಿದ್ದಾರೆ ಅಂತಿವತ್ತು. ಯಾಕಂದ್ರೆ ಮೊನ್ನೆ ಹೊಡೆದಂಥ ಆಟ 93 ರನ್ಗಳ ಆಟ ಭಾಳಷ್ಟು ದಿನಗಳವರೆಗೆ ನೆನಪುಳಿಯುವಂಥದ್ದು. ಈ ಒಂದು IPLನಲ್ಲಿ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ 13 ಪಂದ್ಯಗಳನ್ನ ಆಡಿದ್ದಾರೆ. ಅದರಲ್ಲಿ ರನ್ 579. ಈಗ ಟಾಪರ್ ಅವರೇ ಇದ್ದಾರೆ, ಅವ್ರಿಗೆ ಪರ್ಪಲ್ ಕ್ಯಾಪ್ ಅದ. ಆಮೇಲೆ ಬೌಂಡ್ರಿಗಳು 50 ಹೊಡೆದಿದ್ದಾರೆ. ಈ 13 ಮ್ಯಾಚ್ಗಳಲ್ಲೇ 53 ಸಿಕ್ಸರ್ ಹೊಡೆದಿದ್ದಾರೆ. ಅರ್ಧ ಶತಕ 3 ಸಲ ಹೊಡೆದಿದ್ದಾರೆ, 1 ಶತಕ 1 ಸಲ ಹೊಡೆದಿದ್ದಾರೆ. ಈ ರೀತಿ ಆಟವನ್ನು ಆಡಿದಂಥ ಈ ವ್ಯಕ್ತಿ ಇವತ್ತು ಎಲ್ಲರೂ ಗಮನ ಅವ್ರ ಮೇಲೆ, RR ಟೀಮಿನ ಮೇಲೆ ಬರ್ಬೋದಾ ಟಾಪ್ 4ದಲ್ಲೇ. ಯಾಕಂತಂದ್ರೆ ಆ ಹುಡುಗನ ಆಟ ನೋಡಿದಾಗ ಇದೆಂಥ ಅದ್ಭುತ ಆಟಪ್ಪ ಅಂತ ಅಭಿಮನ್ಯುವನ್ನು ನೋಡಿದಂಗೆ ಅನ್ನಿಸ್ತದೆ. ಆದರೆ ಅಭಿಮನ್ಯುನಾಗ ರಿಸಲ್ಟ್ ಆಗಬಾರ್ದು ಅಷ್ಟೇ. ಯಾಕಂದ್ರೆ ಇವತ್ತು ಕಿತ್ತು ಹೇಳುವಂಥ ಒಂದು ವಯಸ್ಸದ, ಅದು ವೈಭವನ ಯಾರಿಗೂ ಹೋಲಿಸಿದ್ರು ವೈಭವಪೂರ್ಣಾಗಿದ್ದಾರೆ ಸೂರ್ಯವಂಶಿ. ಇದರಲ್ಲೇ ನಿಶ್ಚಿತವಾಗಿಯೂ ಅವನ ಸಾಧನೆ ನುಗ್ಗಿದ್ದು ಪ್ರತಿಭೆ ಅತ್ಯದ್ಭುತ ಸಾಧನೆಯೂ ಅದ. ಸಾಧನೆ ಹಾರ್ಡ್ ವರ್ಕ್ ಅಲ್ಲದೆ ಯಾವುದೂ ಆಗೋದಿಲ್ಲ, ಆ ಮಾತು ಬೇರೆ. ಇದೆಲ್ಲರೂ ಈ ಒಂದು ಮ್ಯಾಚ್ಗಳಲ್ಲೇ 65 ಮ್ಯಾಚ್ಗಳಲ್ಲಿ ಇವೆಲ್ಲ ನೋಡಿದಂತೆ. ಅದರಲ್ಲಿ ಇವತ್ತು ಟಾಪ್ ಪರ್ಪಲ್ದಾಗ ಬಂದಿದ್ದಂಥ 579 ರನ್ ಹೊಡೆದಾನೆ ಇಲ್ಲಿವರೆಗೆ. ಇನ್ನೂ ಮುಂದಿನ ಮ್ಯಾಚ್ಗಳಿದ್ದಾವೆ, ಅದು ನೋಡುವಂಥದ್ದು. ಇವತ್ತಂತೂ ನಿಮಗೆ ಹೇಳುವಂಗೆ ಸೂಪರ್ ಕಿಂಗ್ಸ್ಗೆ ಇದು ಕೊನೆ ಅವಕಾಶ. CSK ಗೆದ್ದಿದ್ದು ಟಾಪ್ 4 ಹೋಗುವಂಥ ಒಂದು ಅವಕಾಶ ಇಟ್ಟುಕೊಳ್ತದೆ. ಇವತ್ತು ಗೆಲ್ಲಲಿಲ್ಲ ಅಂದರೆ ಗುಜರಾತ್ ಟೈಟನ್ಸ್ ಗೆದ್ರಪ್ಪ ಅಂದ್ರೆ ಇವರು ತಮ್ಮ ಗುಡ್ ಚಾಂಪಿಯನ್ ಇಟ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ. ನೋಡೋರು ಯಾರೇನಾಗ್ಬೋದು ಅಂತೇಳಿ. ಬಟ್ ಒಂದು ಥಿಂಗ್ ಏನಪ್ಪ ಅಂತಂದ್ರೆ ಭಾರತದ ಟೀಮ್ಗೆ ಒಂದು ಹೊಸ